ಇನ್ಮುಂದೆ ಆದರೂ ಹುಷಾರಾಗಿರಿ ಮಹಿಳೆಯರೇ. ಕಿಟ್ಟಿ ಪಾರ್ಟಿಯಲ್ಲಿ ಪರಿಚಯ ಆದವಳು ಬಳಿಕ ಕೋಟಿ ಕೋಟಿ ವಂಚನೆ ಮಾಡಿದ್ದಾಳೆ. ಇನ್ಮುಂದೆ ಆದರೂ ಮಹಿಳಾ ಮಣಿಗಳೇ ಹುಷಾರಾಗಿರಿ. ಕೋಟಿ ಕೋಟಿ ವಂಚನೆ ಆರೋಪ ಕೇಳಿ ಬರ್ತಾ ಇದೆ. 20ಕ್ಕೂ ಹೆಚ್ಚು ಮಹಿಳೆಯರಿಗೆ 30ಕ್ಕೂ ಹೆಚ್ಚು ಕೋಟಿ ದೋಖಾ ಮಾಡಿದ್ದಾಳೆ ಈಕೆ. ಹಣದ ಹಿನ್ನೆಲೆ ಇರೋ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಾ ಇರೋ ಈಕೆ ಕಿಟ್ಟಿ ಪಾರ್ಟಿಯಲ್ಲಿ ಗಾಳ ಹಾಕ್ತಾಳೆ. ವಿವಿಧ ಕಾರಣ ನೀಡಿ ಸ್ನೇಹಿತರಿಗೆ ವಂಚನೆ ಮಾಡಿದ್ದಾಳೆ. ಈಗಾಗಲೇ ಪೊಲೀಸರಿಗೆ ಅರೆಸ್ಟ್ ಆಗಿರುವಂತದ್ದು. ಬಸವೇಶ್ವರ ನಗರ ಪೊಲೀಸರಿಂದ ಸವಿತಾ ಎಂಬಾಕೆಯನ್ನ ಅರೆಸ್ಟ್ ಮಾಡಲಾಗಿದೆ. ಹಾಗಾದ್ರೆ ಏನಿದು ಕೇಸ್ ಅಂತೀರಾ? ಕಿಟ್ಟಿ ಪಾರ್ಟಿಯಲ್ಲಿ ಮಹಿಳೆಯರನ್ನ ಪರಿಚಯ ಮಾಡ್ಕೊಳ್ತಾಳೆ ಈ ಸವಿತಾ. ನೈಸ್ ಆಗಿ ಮಾತಾಡಿ ಅವರನ್ನ ಒಳ ಹಾಕೊಳ್ಳೋದು. ನಂತರ ಈ ವೇಳೆ ಮಹಿಳೆಯರ ಹಿನ್ನೆಲೆ ಬಗ್ಗೆ ವಿಚಾರಿಸಿ ಗಾಳ ಹಾಕ್ತಾಳೆ. ಕೇವಲ ಪಾರ್ಟಿಯಲ್ಲೇ ಹೀಗೆ ಪಂಗನಾಮ ಹಾಕೋರಿಲ್ಲ. ಮನೆಯ ಅಕ್ಕಪಕ್ಕದ ಅಪರಿಚಿತ ಮಹಿಳೆಯರೊಂದಿಗೆ ಕ್ಲೋಸ್ ಆಗಿ ಕಿಟ್ಟಿ ಪಾರ್ಟಿಗೆ ಹೋದ್ರೆ ಹೀಗೆ ಪಂಗನಾಮ ಬೀಳೋದಂತೂ ಗ್ಯಾರಂಟಿ ಅನ್ನಬಹುದು. ಮಹಿಳೆಯರನ್ನ ಪರಿಚಯ ಮಾಡ್ಕೊಳ್ಳೋದು, ನಂತರ ಕೋಟಿ ಕೋಟಿ ಲೂಟಿ ಮಾಡೋದು. ಈ ವೇಳೆ ಮಹಿಳೆಯರ ಹಿನ್ನೆಲೆ ಬಗ್ಗೆ ವಿಚಾರಿಸಿ ಗಾಳ ಹಾಕೋದು, ನಂತರ ವಿಧ ವಿಧದ ತಿನಿಸು ತಿಂಡಿ ಊಟ ಕೊಡಿಸಿ ನಂಬಿಕೆ ಗಿಟ್ಟಿಸಿಕೊಳ್ಳೋದು. ನಂತರ ಈ ರೀತಿ ಪಂಗನಾಮ ಹಾಕಿ ಓಡೋಗೋದು. ಹಲವು ರಾಜಕಾರಣಿಗಳು ನನಗೆ ಪರಿಚಯ ಎಂದು ಹೇಳ್ಕೊಳ್ತಿದ್ದಂಥ ಸವಿತಾ, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ರಾಜಕಾರಣಿಗಳು ನನಗೆ ಪರಿಚಯ ಅಂತ ಹೇಳ್ಕೊಳ್ತಿದ್ದಂತೆ ಸವಿತಾ. ಸಿದ್ದರಾಮಯ್ಯ, DKಶಿ, MB ಪಾಟೀಲ್ರಂತಹ ದೊಡ್ಡ ದೊಡ್ಡ ನಾಯಕರ ಹೆಸರು ಬಳಸಿ ಮಹಿಳೆಯರಿಗೆ ಮೋಸ ಮಾಡ್ತಿದ್ದಂತೆ ಈ ಸವಿತಾ. ಸರ್, ಇಲ್ಲಿ ಸವಿತಾಜಿ ಅಂತ ಬಸವೇಶ್ವರ ನಗರದಲ್ಲಿ ಇದ್ದಾರೆ. ಸುಮಾರು 35 ವರ್ಷದಿಂದ ಇದ್ದಾರೆ. ಅವ್ರಿಗೇನು ಕೆಲಸ ಕಾರ್ಯ ಏನೂ ಇಲ್ಲ. ಯಾರನ್ನಾದ್ರೂ ಕೇಳಿದ್ರೆ ನಾನು ಸಿಂಗಲ್ ವುಮೆನ್ನು, ಸಾಮಾನ್ಯ ಮಹಿಳೆ ಅಂತ ಹೇಳ್ತಾರೆ. ಅವ್ರು ಮಾಡೋದೆಲ್ಲ ಈ ಥರ ಕೆಲಸನೇ. ಅವ್ರ ಅಕೌಂಟ್ ಡೀಟೇಲ್ಸ್ ನೋಡ್ಬಿಟ್ರೆ 1 ವರ್ಷದಲ್ಲಿ 15 ಕೋಟಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. 17 ಕೋಟಿ. ಆಮೇಲೆ ಎಲ್ಲರನ್ನೂ ದೊಡ್ಡವ್ರನ್ನ, ಆಮೇಲೆ ಏನು ಗೊತ್ತಿಲ್ಲದ್ರೆ ಹೆಂಗಸರು ಮನೇಲಿ ಇರ್ತಾರಲ್ಲ ಅವ್ರನ್ನೆಲ್ಲ ಬ್ರೈನ್ ವಾಶ್ ಮಾಡಿ ನಾನು ಹಾಗೆ ಹೀಗೆ ಅಂತ ಹೇಳ್ಕೊಳ್ಳೋದು. ಟೋಟಲಿ ಇವರು ಬಸವೇಶ್ವರ ನಗರದಲ್ಲಿ ಚೀಟ್ ಮಾಡಿರೋದು 30 ಕೋಟಿ. ಅದಕ್ಕೆ ಏನೇನಿದೆ ನಾನು ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಕೆಲವರಿಗೆ ಥ್ರೆಟ್ನಿಂಗ್ ಮಾಡ್ತಾರೆ. ಕೇಳಿದ್ರೆ ನನ್ನ ಗಂಡ ದುಬೈಯಲ್ಲಿದ್ದಾರೆ ಅಂತಾರೆ. ಮೊನ್ನೆ ಮದುವೆ ಮಾಡಿದ್ದಾರೆ ಸರ್. ಈ ಮದುವೆಗೆ ಪ್ರತಿಯೊಬ್ಬರ ಹತ್ರ ಸೇರಿ ಇಲ್ಲ ಅಂದ್ರೂ 10 ಕೋಟಿ ಸಾಲ ಮಾಡಿದ್ದಾರೆ. ನಾವು ಒಬ್ಬೊಬ್ಬರನ್ನ ಮಾತಾಡಿಸಿದಾಗ ಅವಾಗ ಗೊತ್ತಾಗಿದೆ, ನಮ್ಮ ಹತ್ರ ಮದುವೆಗೆ ಬೇಕು, ಒಡವೆಗೆ ಬೇಕು ಎಲ್ಲ ನನ್ನ ಹತ್ರ ಆಡಿಯೋ ಕ್ಲಿಪ್ಸ್ ಇದೆ. ಅವ್ರು ಮಾತಾಡಿರೋದು, ದುಡ್ಡು ಇಸ್ಕೊಂಡಿರೋ ವಿಡಿಯೋ ಇದೆ, ಪ್ರತಿಯೊಂದು ಇದೆ. ನಿಮ್ಗೆ ಏನೇನು ಬೇಕು ಎಲ್ಲ ಪ್ರೊವೈಡ್ ಮಾಡ್ತೀನಿ. ಈ ಥರ ಬೇರೆ ಇನ್ಯಾರಿಗೂ ಅನ್ಯಾಯ ಆಗಬಾರ್ದು. ದಯವಿಟ್ಟು ಅವ್ಳ ಫೋಟೋನ ಒಂದು 10 ಸಲ ಹಾಕ್ಬಿಟ್ಟು ಬೇರೆ ಹೆಣ್ಮಕ್ಳು ಆದರೂ ಸೇಫ್ ಆಗಿರಲಿ ಇದರಿಂದ. ಸರ್, ಅವ್ರು ಏನು ಗೊತ್ತಾ, ಮದುವೆಗೆ ಬೇಕು ಅನ್ನೋದು, ಮಗಳನ್ನ US ಅಲ್ಲಿ ಕಳಿಸ್ಬೇಕು ಅಂತಾರೋ. ಅವ್ರು ಹೇಳೋದು ಸಾಮಾನ್ಯ ಮಹಿಳೆ ಮಗಳನ್ನ ಹೆಂಗೆ ಸರ್ US ಅಲ್ಲಿ ಓದಿಸ್ತಾರೆ? ಬರೀ ಇದೆ ಅವ್ರದ್ದು. ನನಗೆ ಅಲ್ಲಿ ಬರುತ್ತೆ ದುಡ್ಡು, ಇಲ್ಲ ಆಸ್ತಿ ಇದೆ ಅಂತ ಹೇಳಿ ಎಷ್ಟೋ ಜನಕ್ಕೆ ಮೋಸ ಮಾಡಿದ್ದಾರೆ. ಲೆಕ್ಕನೇ ಇಲ್ಲ ಮೋಸ ಮಾಡಿರೋದು. ಅವ್ರು ನಮಗೆ ನಾನು ಅವ್ರನ್ನ ಪರಿಚಯ ಮಾಡ್ಕೊಂಡಿರಲಿಲ್ಲ. ಯಾರಾದ್ರು ಇನ್ನೋಸೆಂಟ್ ವುಮೆನ್ಸ್ನ ನೋಡ್ಕೊಂಡು ಅವರೇ ಪರಿಚಯ ಮಾಡಿಕೊಂಡು, ಆಮೇಲೆ ನಾನು ಒಳ್ಳೆಯವಳು ಹಾಗೆ ಹೀಗೆ ದೊಡ್ಡ ಕಾಂಟ್ಯಾಕ್ಟ್ ಇದೆ ಅಂದ್ಬಿಟ್ಟು ಮೊನ್ನೆ ಇನ್ನೊಂದು ಮಾತಾಡಿದ್ದಾರೆ. ಫುಲ್ಲು ರಾಜಕೀಯದವರೆಲ್ಲ ನನ್ನ ಫ್ರೆಂಡ್ಸು. ರಾಜಕೀಯವರಿಂದ ನಾನು ಇವಾಗ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ದೊಡ್ಡ ಹೆಸರೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ. ಅದೆಲ್ಲ ನಿಮ್ಗೆ ಆಡಿಯೋ ಕ್ಲಿಪ್ ಕೊಡ್ತೀನಿ. ನನ್ನ ಹತ್ರ ಸರ್ ಮಗಳು ಮದುವೆ ಇದೆ. ಮಗಳು ಎಜುಕೇಷನಿಂದ ಸ್ಟಾರ್ಟ್ ಮಾಡಿದ್ದವಳು. ಮಗಳದ್ದು ಇಂಜಿನಿಯರಿಂಗ್ ಮಾಡಿಸ್ಬೇಕು, US ಕಳಿಸ್ಬೇಕು, ಟಿಕೆಟ್ ಮಾಡಬೇಕು. ಅದಾದಮೇಲೆ ಮದುವೆ ಹತ್ತತ್ರ ಬಂದಮೇಲೆ ಮದುವೆಗೂ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಾರೆ ಸರ್. ನನಗೆ ಅವಳು ಕಿಟ್ಟಿ ಫ್ರೆಂಡ್ ಮ್ಯಾಮ್. ನನಗೆ ಅವಳು ಸ್ಟಾರ್ಟಿಂಗ್ ಪರಿಚಯ ಇಲ್ಲ. ನಾವೆಲ್ಲ ಕಿಟ್ಟಿಗೆ ಹೋದಾಗ ಅಲ್ಲಿ ಪರಿಚಯ ಆಗಿ ಅವಳದ್ದು ಸ್ವಭಾವ ಹೆಂಗೆ ಅಂದರೆ, ಯಾರಾದರೂ ಸ್ವಲ್ಪ ಸ್ಮಾರ್ಟಾಗಿ ಸ್ವಲ್ಪ ಅಫಿಷಿಯಲ್ ಆಗಿ ಹೋಗ್ಬಿಟ್ಟೆ ಹೋಗಿ ಅವಳೇ ಬಂದು ಫೋಟೋ ತೆಕ್ಕೊಳ್ಳೋದು, ನಂಬರ್ ತೊಗೊಳೋದು, ಈ ಥರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಲ್ಲರನ್ನೂ ಟ್ರ್ಯಾಪ್ ಮಾಡಾಕಿದ್ದಾಳೆ ಅವಳು. ನನಗೊಂದು 4-5 ಇಯರ್ಸಿಂದ ಪರಿಚಯ. ನನಗೆ 80 ಲಕ್ಷ ಕೊಡಬೇಕು ಇದೆ ಸರ್ ನನ್ನ ಹತ್ರ. ಅವ್ರ ಅಗ್ರಿಮೆಂಟ್ ಹಾಕೊಟ್ಟಿರೋದು ಇದೆ, ವಾಯ್ಸ್ ರೆಕಾರ್ಡಿಂಗ್ ಇದೆ, ಎಲ್ಲ ಇದೆ ನನ್ನ ಹತ್ರ. ಕೇಳಿರೋದೆಲ್ಲ ಪ್ರೂಫ್ ಇದೆ ನನ್ನ ಹತ್ರ. ಮದುವೆ ಆಗೋವರೆಗೂ ಇವ್ರು ಕಾಲಿಡ್ಕೊಂಡ್ರು ಆ ಅಗ್ರಿಮೆಂಟ್ ಸ್ಟೇಷನಲ್ಲಿ. ಇದಕ್ಕೆ ಮುಂಚೆನೇ ಒಂದ್ಸಲ FIR ಮಾಡಿಸಿದ್ವಿ ಸರ್. FIR ಮಾಡಿಸಿ ಅವತ್ತು ಬಂದು ಮೊನ್ನೆ ವಂಚಕಿ ಸವಿತಾ ಮಾತನಾಡಿರುವ ಆಡಿಯೋ ಲಭ್ಯವಾಗಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ. ಬನ್ನಿ ಕೇಳೋಣ. ನಾನು ಮೊನ್ನೆ ವಿಧಾನಸೌಧಕ್ಕೆ ಹೋಗಿದ್ದೆ, MT ಖಾದರ್ ಸರ್ ಆಫೀಸ್ಗೆ. MB ಪಾಟೀಲ್ ಹತ್ರ ಒಂದು ಯಾವುದೋ ಒಂದು ಇದೇ ತರ ಅಲ್ಲಿ ಸ್ವಲ್ಪ ಬೇಗ ಇದಾಗುತ್ತೆ ಇದೆಲ್ಲ ಒಂಥರ.
ಕರೆಕ್ಟ್ ಇದು ಕಾಂಟ್ಯಾಕ್ಟ್ಸ್ ಇದ್ರೆ ಆತರ ಅಂದ್ರೆ ಲೈಕ್ ಇವಾಗ ಅಫಿಷಿಯಲ್ಸ್ ಟ್ರಾನ್ಸ್ಫರ್ಸ್ ಆತರ ಅಷ್ಟೇ ಲೀಗಲ್ ಅದೇ ಕಾಂಟ್ಯಾಕ್ಟ್ ಎಲ್ಲ ಇರ್ಬೇಕಲ್ವಾ? ನಂಗೆ ಸ್ವಲ್ಪ ಇದೆ ಅದಕ್ಕೋಸ್ಕರ. ಹೌದಾ? ಓಕೆ ಓಕೆ. ಅಂದ್ರೆ ಲೈಕ್ ಇವಾಗ ಟ್ರಾನ್ಸ್ಫರ್ ಎಲ್ಲ ಮಾಡಿಸ್ಕೊಟ್ರೆ ದುಡ್ಡು ಕೊಡ್ತಾರ ಹಂಗ? ಒಬ್ಬೊಬ್ರು ಹೌದು ಕರೆಕ್ಟ್. ನಾನು ಅಲ್ಲಿದ್ದಾಗ್ಲೂ ಮಾಡಿಸ್ತಾ ಇದ್ರು ಕೆಲವರು, ಕೇಳಿದ್ರು ನನ್ನನ್ನು, ನಾನು ಯಾವತ್ತೂ ಮಾಡಿಸ್ಕೊಟ್ಟಿಲ್ಲ. ಅವನು ಅವ್ನ ಕಡೆಯವರು ನನ್ನ ಕ್ಲಾಸ್ಮೇಟ್ ಕಡೆ ಬಸವೇಶ್ವರ ಸ್ಕೂಲಲ್ಲಿ ಅವ್ನ 5 ಡಿಗ್ರಿ ಮಾಡ್ಕೊಂಡಿದ್ದಾನೆ ಈಗ. ಲಾಯರ್ ಅದೇನೇನೋ ಆಗಿದ್ದಾನೆ, ವೈಸ್ ಚಾನ್ಸಲರ್ ಈಗ B2 ಯೂನಿವರ್ಸಿಟಿಯಲ್ಲಿ ಅವನು. ಅವ್ನ್ ತಗೊಂಬಂದಿದ್ದು, ಬಟ್ ಅದ 100% ಆಗತ್ತೆ ಇನ್ನೊಂದು 2-3 ಡೇಸ್ ಅಲ್ಲಿ. ಆತರ ಏನಾದ್ರು ಆದ್ರೆ ಒಂದ್ 5 ಲಕ್ಷ ಅದೊಂಥರ ಒಳ್ಳೇದಲ್ವಾ ಕುಸುಮ? ಅಂದ್ರೆ ಟ್ರಾನ್ಸ್ಫರ್ ಅಂದ್ರೆ ಲೈಕ್ ಬೇರೆ ಊರಿಂದನೂ ಇಲ್ಲೇ ಬೆಂಗಳೂರು ಡಿಪಾರ್ಟ್ಮೆಂಟ್ ಅವ್ರು ಇಲ್ಲಿಂದ ತುಮಕೂರ್ಗೆ ಆಗ್ಬೇಕು ಅವ್ರಿಗೆ. ಓಕೆ ಓಕೆ ಓಕೆ. ಆ MB ಪಾಟೀಲ್ ಒಂಥರ ಅವರು ತರ ಸ್ಟ್ರಿಕ್ಟ್ ಆಗಿದ್ದಾರೆ. ಸಿದ್ದರಾಮಯ್ಯ ರೂಮ್ ನನ್ ಮೊನ್ನೆ ಬನ್ನಿ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಅಜಯ್, ಏನಿದು ವಂಚನೆ ಪ್ರಕರಣ ಅಂತ? ಅಂದ್ರೆ ಈ ವಂಚನೆ ಪ್ರಕರಣದಲ್ಲಿ ಪ್ರಮುಖವಾದಂತಹ ಪಾತ್ರ ಅಂದ್ರೆ ಇಲ್ಲಿ ಏನೋ ಸವಿತಾ ಅನ್ನೋ ಒಂದು ಮಹಿಳೆ ಏನಿದ್ದಾರೆ, ಇವರು ಈ ಒಂದು ವಂಚನೆಯಲ್ಲಿ ಕೂಡ ಈ ಕಿಟ್ಟಿ ಪಾರ್ಟಿಯನ್ನ ಅರೇಂಜ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಕಿಟ್ಟಿ ಪಾರ್ಟಿಗೆ ಬರ್ತಿದ್ದಂತ ಮಹಿಳೆಯರೇನಿದ್ದಾರೆ ಅವರನ್ನ ಟಾರ್ಗೆಟ್ ಮಾಡ್ತಿದ್ರು. ಮೊದಲಿಗೆ ನಿಮ್ಮ ಹಣವನ್ನ ಡಬ್ಲಿಂಗ್ ಮಾಡ್ಕೊಡ್ತೀನಿ ಅಂತಾನು ಕೂಡ ಹೇಳ್ತಾ ಇದ್ರು. ಜೊತೆಗೆ ನಾವು ಬೇರೆ ಬೇರೆ ಕಡೆಯಿಂದ ಚಿನ್ನಾಭರಣಗಳನ್ನು ಕೂಡ ತರಿಸ್ತೀವಿ, ಅದ್ರ ಮೇಲೂ ಕೂಡ ನಾವು ಒಂದ್ ರೀತಿಯಾಗಿ ಲಾಭಾಂಶವನ್ನ ಮಾಡ್ಕೊಡ್ತೀವಿ ಅಂತ ಕೂಡ ಅವರಿಗೆ ನಂಬಿಸ್ತಾ ಇದ್ರು. ಇದನ್ನ ನಂಬಿದಂತಹ ಕೆಲವೊಬ್ರು ಅಂದ್ರೆ ಆ ಕಿಟ್ಟಿ ಪಾರ್ಟಿಗೆ ಬಂದಂತಹ ಮಹಿಳೆಯರು ಏನಿದ್ದಾರೆ ಅವರೆಲ್ಲರೂ ಕೂಡ ಹಣವನ್ನ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಹೆಚ್ಚಿನ ಬಡ್ಡಿಗೂ ಕೂಡ ನಾನು ನಿಮಗೆ ಹಣವನ್ನ ಕೊಡ್ತೀನಿ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ತಿದ್ರು. ಬಣ್ಣದ ಮಾತುಗಳನ್ನ ಕೂಡ ಆಡಿ ಆ ನಂತರ ಅವರಿಗೆ ಎಲ್ಲರಿಗೂ ಕೂಡ ಏನು ಹಣವನ್ನ ಸಂಗ್ರಹ ಮಾಡಿಕೊಂಡು ಈ ರೀತಿಯಾಗಿ ಮೋಸ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಈ ಹಿಂದೆನೂ ಕೂಡ ಇದೇ ರೀತಿಯಾಗಿ ವಂಚನೆ ಮಾಡಿ ಜೈಲ್ಗೆ ಹೋಗಿ ಬಂದಿದ್ರು. ಆ ನಂತರ ಮತ್ತೆ ಈಗ ಇದೇ ರೀತಿಯಾಗಿ ಮತ್ತೆ ಮೋಸ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಅವ್ರ ಮೇಲೆ ಬಂದಿರುವಂತದ್ದು. ಇನ್ನು ನನಗೆ ವಿಧಾನಸೌಧದಲ್ಲಿ CM ಗೊತ್ತು, ಮತ್ತೆ DCM ಗೊತ್ತು, MB ಪಾಟೀಲ್ ಗೊತ್ತು ಅಂತ ಹೇಳಿ ಅವರ ಹೆಸರನ್ನು ಕೂಡ ಬಳಕೆ ಮಾಡ್ಕೊಂಡಿರೋದು ಕೂಡ ಈಗಾಗಲೇ ಆಡಿಯೋದಲ್ಲೂ ಕೂಡ ಈಗ ಏನು ಈ ವಿಚಾರಗಳು ಕೂಡ ಪ್ರಸ್ತಾಪ ಆಗಿದೆ. ಈ ಒಂದು ವಿಚಾರವಾಗಿ ಈಗಾಗಲೇ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೂ ಕೂಡ ಈಗಾಗಲೇ ಸಾಕಷ್ಟು ಜನ ಮಹಿಳೆಯರು ಕೂಡ ಈಗಾಗಲೇ ದೂರನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಕಂಪ್ಲೇಂಟ್ ಕೂಡ ಆಗಿರುವಂತದ್ದು. ಅಂದ್ರೆ ಇವರು ಮೋಟಿವ್ ಏನಂತಂದ್ರೆ, ನಾನು ಹೆಚ್ಚಿನ ಏನು ಹಣವನ್ನ ನಾನು ಮಾಡ್ಕೊಡ್ತೀನಿ, ಹೆಚ್ಚಿನ ಬಡ್ಡಿಯನ್ನ ಕೊಡ್ತೀನಿ, ಬಂಗಾರದ ಮೇಲೆ ನಾನು ಸಾಲವನ್ನ ಕೊಡ್ತೀನಿ ಅಂತ ಹೇಳಿ ಈ ರೀತಿಯಾಗಿ ಅನೇಕರಿಗೆ ಸಾಕಷ್ಟು ಲಕ್ಷಾಂತರ ರೂಪಾಯಿ ಹಣವನ್ನ ಈಗಾಗಲೇ ವಂಚನೆ ಮಾಡಿದ್ದಾರೆ. ಇನ್ನು 30 ಕೋಟಿಗೂ ಹೆಚ್ಚು ಹಣವನ್ನ ಕೂಡ ಈಗಾಗಲೇ ಸಂಗ್ರಹ ಮಾಡಿದ್ದಾರೆ ಇವರು ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಿರುವಂತದ್ದು. ಇನ್ನು ಮಕ್ಕಳಿಗೆಲ್ಲ ಏನು ನನ್ ಮದ್ವೆ ಮಾಡ್ಬೇಕು, ಮತ್ತೆ ಎಜುಕೇಶನ್ ಕೊಡ್ಸ್ಬೇಕು, ಅಮೆರಿಕದಲ್ಲಿ ಓದಿಸ್ತೀನಿ ಅಂತ ಹೇಳಿ ಈ ರೀತಿಯಾಗಿ ಬಣ್ಣದ ಮಾತುಗಳನ್ನ ಹೇಳಿ ಈ ರೀತಿಯಾಗಿ ಮೋಸ ಮಾಡಿದ್ದಾರೆ ಅಂತ ಹೇಳಿ ಈಗ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೂ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅವರು ಕೂಡ ಈಗಾಗಲೇ ಆಕೆಯನ್ನ ಅರೆಸ್ಟ್ ಮಾಡಿ ಸದ್ಯ ನ್ಯಾಯಾಂಗ ಬಂಧನಕ್ಕೆ ಸದ್ಯ ಒಪ್ಪಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಸದ್ಯ ಲಭ್ಯವಾಗ್ತಾ ಇರುವಂತದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್ ಕುಮಾರ್.